ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯ ರೈತರಿಗೆ ಇದು ನಿಜಕ್ಕೂ ಶಾಕಿಂಗ್ ನ್ಯೂಸ್. ರೈತರ ಸಾಲ ಮನ್ನಾ ಮತ್ತಷ್ಟು ವಿಳಂಬ ಆಗುವಂತಹ ಚಾನ್ಸಸ್ ಇದೆ. ಸಾಲ ಮನ್ನಾ ವಿಳಂಬ ಯಾಕೆ ಗೊತ್ತಾ? ರಾಜ್ಯ ರೈತರಿಗೆ ಇದು ಶಾಕಿಂಗ್ ನ್ಯೂಸ್. ಏನು ಸಾಲ ಮನ್ನಾ ಪ್ರಕ್ರಿಯೆ ಇತ್ತು, ಅದು ಮತ್ತಷ್ಟು ಡಿಲೇ ಆಗುವಂತಹ ಸಾಧ್ಯತೆ ಇದೆ. ಇದಕ್ಕೆ ಕಾರಣ ಸ್ವತಃ ಕೆಲವೊಬ್ಬ ರೈತರು, ಬಹಳಷ್ಟು ಸಂಖ್ಯೆಯ ರೈತರು ಅಂತ ಈಗ ಗೊತ್ತಾಗಿದೆ. ಸಾಲ ಮನ್ನಾ ವಿಳಂಬ ಆಗೋದಕ್ಕೆ ಒಂದಷ್ಟು ಕಾರಣಗಳಿದಾವೆ. ಯಾಕೆ ಅನ್ನೋದನ್ನ ನೋಡೋದಾದ್ರೆ, ಸಾಲ ಮನ್ನಾಗೆ ಒಂದ್ ಕಡೆ ರೈತರು ಕಾದು ಕುಳಿತಿದ್ದಾರೆ. ಈಗಾಗಲೇ ಎಲ್ಲಾ ದಾಖಲೆಗಳನ್ನು ಕೂಡ ನೀಡಿದ್ದಾರೆ, ಆದರೂ ಕೂಡ ಸಾಲ ಮನ್ನಾ ಮತ್ತಷ್ಟು ವಿಳಂಬ ಆಗ್ತಾ ಇದೆ. ಇದಕ್ಕೆ ಪರ್ಟಿಕ್ಯುಲರ್ ಆದಂತಹ ಒಂದು ಕಾರಣ ಇದೆ. ಈ ಒಂದು ತಪ್ಪು ಈಗ ವಿಳಂಬಕ್ಕೆ ಕಾರಣವಾಗ್ತಾ ಇದೆ. ಹಾಗಾದ್ರೆ ಯಾಕೆ ವಿಳಂಬ? ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ 16,72,000 ರೈತರು 46,000 ಕೋಟಿ ಸಾಲ ಮನ್ನಾ ಘೋಷಣೆ ಆಗಿತ್ತು. ಮೊದಲ ಕಂತಿನಲ್ಲಿ 6,500 ಕೋಟಿ ರಿಲೀಸ್ ಆಗಿತ್ತು. ಹಣ ನೀಡಿದ್ರೂ ಕೂಡ ಸಾಲ ಮನ್ನಾ ಅಷ್ಟು ಸುಲಭವಾಗಿಲ್ಲ. 6,500 ಕೋಟಿ ರಿಲೀಸ್ ಆಗಿದ್ರು ಕೂಡ ಆಗ್ತಾ ಇಲ್ಲ. ಹಣ ನೀಡಿದ್ರು ಕೂಡ ಸಾಲ ಮನ್ನಾ ಅಷ್ಟು ಸುಲಭವಾಗಿಲ್ಲ. ಸಾಲ ಮನ್ನಾ ವಿಳಂಬ ಆಗ್ತಿರೋದಕ್ಕೆ ಏನು ಕಾರಣ? ನ್ಯೂಸ್ 18ನಲ್ಲಿ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಯಾಕೆ ಡಿಲೇ ಆಗ್ತಾ ಇದೆ, ಇದಕ್ಕೆ ಒಂದು ದೊಡ್ಡ ತಪ್ಪು ಕಾರಣವಾಗ್ತಿದೆ, ಏನದು? ಹಾಗಾದ್ರೆ ಸಾಲ ಮನ್ನಾಕ್ಕೆ ಏನು ಡಿಲೇ ಆಗೋದಕ್ಕೆ ಏನ್ ಕಾರಣ ಆಗ್ತಿದೆ? ಅದರಲ್ಲೊಂದು ಟ್ವಿಸ್ಟ್ ಇದೆ, ಒಂದು ಕಾರಣ ಇದೆ. ಸಾಲ ಮನ್ನಾಗೆ ವಿಶೇಷ ತಂತ್ರಾಂಶ ಅಭಿವೃದ್ಧಿ ವಿಚಾರ. ರಾಜ್ಯ ಸರ್ಕಾರದಿಂದ ವಿಶೇಷ ತಂತ್ರಾಂಶದ ಅಭಿವೃದ್ಧಿ. ಸಾಲ ಮನ್ನಾ ಪ್ರಕ್ರಿಯೆ ಅಷ್ಟು ಸುಲಭವಾಗಿಲ್ಲ, ಇದರಲ್ಲೂ ಕೂಡ ಒಂದಷ್ಟು ಎರರ್ಗಳಿದಾವೆ. ರಾಜ್ಯ ಸರ್ಕಾರದಿಂದ ವಿಶೇಷ ತಂತ್ರಾಂಶ ಅಭಿವೃದ್ಧಿ ಆಗಿದೆ. ಫಲಾನುಭವಿಗಳ ದಾಖಲೆಗಳು ಇದಕ್ಕೆ ಅಪ್ಲೋಡ್ ಆಗಬೇಕಾಗುತ್ತೆ. ಆದ್ರೆ ಈ ದಾಖಲೆ ವಿಚಾರದಲ್ಲೇ ಈಗ ಒಂದಷ್ಟು ಗೊಂದಲ ಇದೆ. ರೈತರು ಪಡಿತರ ಚೀಟಿ, ಆಧಾರ್, ಭೂ ದಾಖಲೆ, ಈ 3 ದಾಖಲೆಗಳು ಮ್ಯಾಚ್ ಆಗ್ಲೇಬೇಕಾಗತ್ತೆ. ದಾಖಲೆಗಳು ಮ್ಯಾಚ್ ಆದ್ರೆ ಮಾತ್ರ ಸಾಲ ಮನ್ನಾ. ಒಂದು ವೇಳೆ ದಾಖಲೆಯಲ್ಲಿರುವಂತಹ ಹೆಸರುಗಳಿರ್ಬೋದು, ಡೀಟೇಲ್ಸ್ ಇರ್ಬೋದು, ಅದು ಮ್ಯಾಚ್ ಆಗದೆ ಇದ್ರೆ ಅದು ಕ್ಯಾನ್ಸಲ್ ಆಗುವಂತಹ ಚಾನ್ಸಸ್ ಇದೆ. ಸುಮಾರು 1,80,000 ರೈತರದ್ದು ಬೋಗಸ್ ದಾಖಲೆ ಅಂತ ಗೊತ್ತಾಗಿದೆ. ಇಂತಹ ರೈತರ ಸಾಲ ಮನ್ನಾ ಸದ್ಯಕ್ಕೆ ತಡೆ ಹಿಡಿಯಲಾಗಿದೆ. ಈ ದಾಖಲೆಗಳನ್ನ ಕಂದಾಯ ಇಲಾಖೆ ಪರಿಶೀಲನೆ ಮಾಡ್ತಾ ಇದೆ. ಹಾಗಾಗಿ 1,80,000 ಲಕ್ಷ ಖಾತೆಗಳಲ್ಲಿ ಒಟ್ಟು 1,60,000 ಲಕ್ಷ ಖಾತೆಗಳು ಪಡಿತರ ಚೀಟಿಯಲ್ಲಿ ಇಲ್ಲ. ತಾಲೂಕು ಸಮಿತಿಗೂ ಕೂಡ ದಾಖಲೆಗಳ ಪರಿಶೀಲನೆಗೆ ಶಿಫಾರಸು ಮಾಡಲಾಗಿದೆ. ಬ್ಯಾಂಕ್ ಮ್ಯಾನೇಜರ್ಗಳಿಗೂ ಕೂಡ ಪರಿಶೀಲನೆಗೆ ಸೂಚನೆ ಕೊಡಲಾಗಿದೆ. ಆ ಮೂಲಕ ಈಗ ಬೋಗಸ್ ದಾಖಲೆ ವಿಚಾರದಲ್ಲಿ ಒಂದಷ್ಟು ಡಿಲೇ ಆಗ್ತಿದೆ. ಸುಮಾರು 1 ಲಕ್ಷ ರೈತರು ಮೂಲ ವಿಳಾಸದಲ್ಲೇ ಇಲ್ಲ ಅನ್ನೋದು ಗೊತ್ತಾಗಿರುವಂತಹ ವಿಚಾರ. 10,000 ಗ್ರಾಮ ಲೆಕ್ಕಿಗರು ಪರಿಶೀಲನೆ ನಡೆಸಿದ್ದಾರೆ. ಈ ಎಲ್ಲಾ ಕಾರಣಗಳಿಂದ ಸಾಲ ಮನ್ನಾ ಮತ್ತಷ್ಟು ವಿಳಂಬವಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಯಾರು ದಾಖಲೆಗಳನ್ನ ಕರೆಕ್ಟ್ ಆಗಿ ಹೊಂದಿದ್ದಾರೋ ಅವ್ರಿಗೂ ಕೂಡ ಒಂದಷ್ಟು ತೊಂದರೆ ಆಗ್ತಿದೆ ಈ ಎಲ್ಲ ಒಂದು ಪ್ರಕ್ರಿಯೆಗಳಿಂದ. ಅದೇ ರೀತಿಯಾಗಿ ಯಾರ ದಾಖಲೆಗಳು ಮ್ಯಾಚ್ ಆಗ್ತಿಲ್ವೋ ಅವರಿಗೆ ಸದ್ಯಕ್ಕೆ ಹೋಲ್ಡ್ ಮಾಡಲಾಗಿದೆ. ಸಾಲ ಮನ್ನಾ ಮತ್ತಷ್ಟು ವಿಳಂಬ ಆಗುವಂತಹ ಸಾಧ್ಯತೆ. ತಾಲೂಕು ಮಟ್ಟದ ಸಮಿತಿಯಿಂದ ಸುಮಾರು 11,000 ಏನು ದಾಖಲೆಗಳು ಅಲ್ಲಿ ತಿರಸ್ಕೃತವಾಗಿದ್ದಾವೆ. ಹಾಗಾಗಿ ದಾಖಲೆಗಳ ಒಂದು ಮಿಸ್ ಮ್ಯಾಚ್ ಏನಿದೆ ಅದು ಸಾಲ ಮನ್ನಾ ಪ್ರಕ್ರಿಯೆಯನ್ನ ಇನ್ನಷ್ಟು ಡಿಲೇ ಮಾಡುವಂತ ಒಂದು ಕಾರಣ ಆಗಿದೆ. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿರುವಂತಹ ಸಾಲದ ಖಾತೆ ಸಂಖ್ಯೆ ನೋಡ್ತೀವಿ, ಸುಮಾರು 16 ಲಕ್ಷ. ಅದೇ ರೀತಿಯಾಗಿ ಒಟ್ಟಾರೆ ದಾಖಲೆಯನ್ನ ಸಲ್ಲಿಸಿದಂಥವರು 16,36,470 ರೈತರು. ದಾಖಲೆಗಳ ಪರಿಶೀಲನೆ ಪೂರ್ಣ ಆಗಿರೋದು ಸುಮಾರು 9.5 ಲಕ್ಷದಷ್ಟು. ಇನ್ನು 5 ಲಕ್ಷ ತಾಲೂಕು ಮಟ್ಟದ ಸಮಿತಿಗೆ ಶಿಫಾರಸು ಮಾಡಲಾಗಿದೆ. ಈ ರೀತಿಯಾಗಿ ಏನು ದಾಖಲೆಗಳು 3 ಕೂಡ ಮ್ಯಾಚ್ ಆಗಬೇಕು. 3.5 ಲಕ್ಷದಷ್ಟು ತಾಲೂಕು ಮಟ್ಟದ ಸಮಿತಿಯಿಂದ ಅನುಮೋದನೆ ಕೂಡ ಆಗಿದೆ. ಈ ರೀತಿಯಾಗಿ ಒಟ್ಟು ಬೋಗಸ್ ದಾಖಲೆಗಳ ಒಂದು ಪರಿಶೀಲನೆ ಸದ್ಯಕ್ಕೆ ಕಂದಾಯ ಇಲಾಖೆಯಿಂದ ಆಗ್ತಾ ಇದೆ. ಈ ಪ್ರಕ್ರಿಯೆ ಮುಗಿದ ನಂತರ ಸಾಲ ಮನ್ನಾ ಪ್ರಕ್ರಿಯೆ ಮತ್ತೆ ಮುಂದುವರಿಯುತ್ತೆ. ಇನ್ನು ರಾಜ್ಯದಲ್ಲಿ ಆಹಾರ ಉಗ್ರರ ಅಟ್ಟಹಾಸ ಎಲ್ಲೇ ಮಿರ್ತಾ ಇದೆ. ಇವರ ಕೆಟ್ಟ ಕಣ್ಣು ನಮ್ಮ ನಿತ್ಯ ಬಳಕೆಯ ಉಪ್ಪಿನಕಾಯಿ ಮೇಲೆ ಬಿದ್ದಿದೆ. ಈಗ ಅತ್ಯಂತ ಕೊಳಕಾಗಿ, ಖರಾಬಾಗಿ ಮತ್ತು ಎಷ್ಟು ಅಪಾಯಕಾರಿಯಾಗಿ ಮಾಡಬಹುದು ಅಷ್ಟು ಅಪಾಯಕಾರಿಯಾಗಿ ಉಪ್ಪಿನಕಾಯಿಯನ್ನು ತಯಾರಿಸುವಂತ ಫ್ಯಾಕ್ಟರಿಗಳ ಮೇಲೆ ನ್ಯೂಸ್ 18 ಕನ್ನಡ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮಾಡಿದೆ. ಅದು ಹೇಗೆ, ಅಲ್ಲಿ ಫ್ಯಾಕ್ಟರಿಯ ಕೊಳಕು ಸೀಕ್ರೆಟ್ಸ್ ಹೇಗೆ ಬಯಲಾಯಿತು, ಬನ್ನಿ ಸ್ಟೋರಿ ನೋಡೋಣ. ಇದು ಬೆಂಗಳೂರಿನ ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆಯ ಅಭಿಷೇಕ್ ಹಾಗೂ ಮಾಚೋಹಳ್ಳಿಯ ಮಂಜುನಾಥ್ ಅನ್ನುವರ ಉಪ್ಪಿನಕಾಯಿ ಫ್ಯಾಕ್ಟರಿಯ ಕೊಳಕು ದರ್ಶನ. ಈ ದಂಧೆಕೋರರು ಶುಚಿಯಾಗಿ ರುಚಿಯಾಗಿ ತಯಾರಿಸಬೇಕಾದ ಉಪ್ಪಿನಕಾಯಿಯನ್ನ ಅತ್ಯಂತ ಕೊಳಕಾಗಿ ಡೆಡ್ಲಿ ಕೆಮಿಕಲ್ ಸೇರಿಸಿ ಅತ್ಯಂತ ಅಪಾಯಕಾರಿಯಾಗಿ ತಯಾರಿಸುತ್ತಿದ್ದಾರೆ. ಇವರ ಫ್ಯಾಕ್ಟರಿ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ತಂಡ ದಾಳಿ ಮಾಡಿ ಅದರ ಡರ್ಟಿ ಸೀಕ್ರೆಟ್ ಅನ್ನ ಬಯಲು ಮಾಡಿದೆ.
ಉಪ್ಪಿನಕಾಯಿಯನ್ನ ಎಷ್ಟು ನೀಟಾಗಿ ಮಾಡಬೇಕು, ಒಂದು ಚೂರು ನೀಟ್ನೆಸ್ ಆಚೀಚೆ ಆದ್ರೆ ಹುಳ ಬರುತ್ತೆ. ಆದ್ರೆ ಉಪ್ಪಿನಕಾಯಿಯನ್ನ ಎಷ್ಟು ಕೊಳಕಾಗಿ ಕೆಟ್ಟದಾಗಿ ಖರಾಬಾಗಿ ಮಾಡಕ್ಕಾಗುತ್ತೋ ಅಷ್ಟು ಖರಾಬಾಗಿ ಮಾಡ್ತಾರೆ. ನಿಮ್ಗೊಂದು ಸೀನನ್ನ ತೋರಿಸ್ತೀನಿ ಬನ್ನಿ. ಓ ಮೈ ಗಾಡ್, ನೋಡಿ ಆಲ್ರೆಡಿ ಹುಳ ಬಂದಾಗ್ಬಿಟ್ಟಿದೆ. ಯಾವ ರೀತಿ ಇದೆ ನೋಡಿ. ನೋಡಿ ಈ ರೀತಿ ತೋಟದ ಮನೆಗಳಲ್ಲಿ ಓಪನ್ ಆಗಿ ಇಷ್ಟೊಂದು ಕೊಳಕಾಗಿ, ಓ ಮೈ ಗಾಡ್, ನೋಡಿ ಇಲ್ಲಿ ನೋಡಿ, ಇದು ಹಾಗಲಕಾಯಿ. ಈ ಹಾಗಲಕಾಯಿ, ಈ ಉಪ್ಪಿನಕಾಯಿನ ನಿತ್ಯ ತಿಂದ್ರೆ ನಿಮ್ಗೆ ಗ್ಯಾರಂಟಿ ಅನಾರೋಗ್ಯ, ರೋಗ ಗ್ಯಾರಂಟಿ. ನಮ್ಮ ಕಲ್ಪನೆಯಲ್ಲಿ ತುಂಬಾ ನಮ್ಮ ಅಜ್ಜಿ ಯಾವ ರೀತಿ ಪ್ರೀತಿಯಿಂದ ನೀಟಾಗಿ ಉಪ್ಪಿನಕಾಯಿ ಮಾಡ್ತಾರೆ ಅನ್ನೋದು ಮಾತ್ರ ಚಿತ್ರಣ ಇರುತ್ತೆ. ಆದ್ರೆ ಆ ಚಿತ್ರಣಕ್ಕೆ ವಿರುದ್ಧವಾದ ಚಿತ್ರಣವನ್ನು ತೋರಿಸ್ತೀನಿ. ಇವರು ಕಲರ್ಫುಲ್ ಆಗಿ ಬ್ರ್ಯಾಂಡ್ ಅಲ್ಲಿ ಯಾವ ರೀತಿ ಉಪ್ಪಿನಕಾಯಿ ಮಾಡ್ತಾರೋ, ಆದ್ರೆ ಆ ಕಲರ್ಫುಲ್ ಬ್ರ್ಯಾಂಡಿನ ಒಳಗೆ ಯಾವ ರೀತಿ ಕೊಳಕು ಉಪ್ಪಿನಕಾಯಿ ಇರುತ್ತೆ ಅನ್ನೋದನ್ನ ತೋರಿಸ್ತೀನಿ. ನೋಡಿ ನೋಡಿ, ಈ ರೀತಿ ಇಂಥ ಪ್ಲಾಸ್ಟಿಕ್ ಡ್ರಮ್ ಅಲ್ಲಿ ಇವರು ಬೇರೆ ಬೇರೆ ತರಕಾರಿನ ಮಾಗಕ್ಕೆ ಇಡ್ತಾರೆ. ಆ ಮಾಗಕ್ಕೆ ಯಾವ ರೀತಿ ಇಟ್ಟಿದ್ದಾರೆ ನೋಡಿ. ನಿಜವಾಗ್ಲೂ ಕೂಡ ವಾಂತಿ ಬರುತ್ತೆ, ಇಷ್ಟು ಕೊಳಕಾಗಿ ಇವರು ಉಪ್ಪಿನಕಾಯಿ ಮಾಡ್ತಾರಂತಂದ್ರೆ. ಇನ್ನು ಮಾಚೋಹಳ್ಳಿಯ ಮಂಜುನಾಥನ ಫ್ಯಾಕ್ಟರಿಯಲ್ಲಿ ಕಂಡಿದ್ದು ಕೊಳಕು ಭೀಕರ ದೃಶ್ಯ. ಇದು ಉಪ್ಪಿನಕಾಯಿ ಏನಂದ್ರೆ ನಮ್ಗೆ ಉಪ್ಪಿನಕಾಯಿ ದಪ್ಪ ಕಾಣಬೇಕು, ಈ ರೀತಿ ನಮ್ಗೆ ಅಂದ್ರೆ ಕ್ವಾಂಟಿಟಿ ಜಾಸ್ತಿ ಕಾಣಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಕೊಳೆತಿರುವಂತಹ ಮಾವಿನಕಾಯಿಯನ್ನ ಇವ್ರು ಎತ್ತಾರೆ. ಓ, ಇದು ಬೆಳ್ಳುಳ್ಳಿ ಹಾಕಲ್ಲ, ಬೆಳ್ಳುಳ್ಳಿ ಸಿಪ್ಪೆ ಹಾಕ್ತಾರೆ ನೋಡಿ. ಪರಿಮಳಕ್ಕೆ ಬೆಳ್ಳುಳ್ಳಿ ಹಾಕ್ತೀವಿ ಅಂತಾರೆ. ಎಂಥ ಜಾಂಡ್ರಿ ಇವರು, ಬೆಳ್ಳುಳ್ಳಿಯ ಸಿಪ್ಪೆ ಹಾಕೊಂಡು ಇದು ಮಾಡ್ತಾರೆ. ಕಲಸೋಕೆ ಪಾತ್ರೆ ನೋಡಿ ಎಷ್ಟು ಕೊಳಕಾಗಿದೆ, ಯಾವ ರೀತಿ ಇದೆ ನೋಡಿ. ಉಪ್ಪಿನಕಾಯಿ ಮಾಡೋರು ಒಂದು ತೊಟ್ಟು ನೀರು ಹಾಕುವಾಗಿಲ್ಲ, ಆದರೆ ಇವರು ಉಪ್ಪಿನಕಾಯಿ ಮಾಡುವಾಗ ಎಷ್ಟು ನೀರು ಹಾಕ್ತಾರೆ ನೋಡಿ. ನೀರು ಬೆರೆಸಿ ಆಮೇಲೆ ಕೊಳಕಾಗಿರುವಂಥ ತರಕಾರಿ ಮಿಕ್ಸ್ ಮಾಡಿ ನೋಡಿ. ಕೆಜಿಗಟ್ಲೆ ಡೆಡ್ಲಿ MSG ಬೆರಕೆ. ಇವರು ಇನ್ನು ಏನು ಮಾಡ್ತಿದ್ದಾರೆ ಗೊತ್ತಾ, ಟೇಸ್ಟ್ ಬರ್ಬೇಕಂದ್ರೆ ಇವ್ರು ಮಾಡೋದೆಲ್ಲ ಗಲೀಜು, ಟೇಸ್ಟ್ ಬರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನೋಡಿ ಗೋಣಿ ಚೀಲದಲ್ಲಿ ಟೇಸ್ಟಿಂಗ್ ಪೌಡರ್ನ ತಂದಿಟ್ಟಿದ್ದಾರೆ ನೋಡಿ. ನೋಡಿ MSG ಅಂತ ಹೇಳ್ತೀವಿ ನಾವು, ಇದನ್ನೇ ಟೇಸ್ಟಿಂಗ್ ಪೌಡ್ರ್ ಅಂತ ಅಂತೀವಿ, ಅಜಿನಮೋಟೋ ಅಂತ ಅಂತೀವಿ. ಇದನ್ನು ಗೋಣಿಗಟ್ಲೆ ಚೀಲದಲ್ಲಿ ತಂದಿಟ್ಟು ಇವರು ಉಪ್ಪಿನಕಾಯಿಗೆ ಟೇಸ್ಟ್ ಬರೋಕ್ಕೆ ಇದನ್ನು ಹಾಕ್ತಾರೆ ಅಂತಂದ್ರಲ್ಲ, ಇದು ಜೀವದ ಜೊತೆ ಚೆಲ್ಲಾಟ ಅಲ್ಲದ ಇನ್ನೇನು ಹೇಳಿ. ಈ ರೀತಿ ಈ ಪ್ರಮಾಣದಲ್ಲಿ ಈ ರೀತಿ ಅತ್ಯಂತ ಅಪಾಯಕಾರಿಯಾಗಿ ಹೊಲಸಾಗಿ ಉಪ್ಪಿನಕಾಯಿ ತಯಾರಿಸುವ ಫ್ಯಾಕ್ಟರಿ ಮೇಲೆ ಆಹಾರ ಸುರಕ್ಷತಾ ಇಲಾಖೆಯ ಉಪ ಆಯುಕ್ತ ಚಂದ್ರಯ್ಯ ಅವರ ನೇತೃತ್ವದ ತಂಡ ದಾಳಿ ಮಾಡಿತು. ಅಭಿಷೇಕ್ ಮತ್ತು ಚೇತನ್ ಅವರ ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆಯಲ್ಲಿರುವ ಫ್ಯಾಕ್ಟರಿಯನ್ನು ಮುಚ್ಚಿಸಿ 35,000 ದಂಡ ವಿಧಿಸಿದ್ರು. ಇಂಥ ದಾಳಿಯನ್ನ ಅಧಿಕಾರಿಗಳು ನಿರಂತರವಾಗಿ ನಡೆಸುವುದಾಗಿ ತಿಳಿಸಿದ್ರು. ಕ್ಯಾಮರಾಮನ್ ಗಗನ್ ಜೊತೆ ರಂಜಿತ್ ಹಾಗೂ ವಿಜಯಲಕ್ಷ್ಮಿ ಶಿಬರೂರು, ನ್ಯೂಸ್ 18 ಕನ್ನಡ, ಬೆಂಗಳೂರು. ಅರಮನೆ ನಗರಿ ಮೈಸೂರಲ್ಲಿ ಬಿಜೆಪಿಗೆ ಬಿಗ್ ಶಾಕ್. ತಡರಾತ್ರಿವರೆಗೂ ಖುಷಿಯೆಂದಿದ್ದ ಕಮಲ ಪಕ್ಷಕ್ಕೆ ದೊಡ್ಡಗೌಡರು ದೊಡ್ಡ ಶಾಕ್ ಕೊಟ್ಟರು. ಅಧಿಕಾರದ ಆಸೆಯಲ್ಲಿದ್ದಂಥ ಬಿಜೆಪಿಗೆ ದೇವೇಗೌಡರ ಆ ಒಂದು ಆದೇಶ ತಣ್ಣೀರು ಎರಚಿತು. ಕೊನೆ ಕ್ಷಣದಲ್ಲಿ ಕುತೂಹಲದ ಮ್ಯಾಚ್ ಅನ್ನೇ ಬದಲಿಸಿಬಿಟ್ರು ಜೆಡಿಎಸ್ನ ವರಿಷ್ಠರು. ಈಗಾಗಲೇ ಹಿಂದೆನೇ ಮಾತು ಕೊಟ್ಟಿರೋದ್ರಿಂದ 3.25 ವರ್ಷ ತೀರ್ಮಾನ ಆಗಿದೆ. ದಿನೇಶ್ ಗುಂಡೂರಾವ್ ಮಾತಾಡಿದ್ರನ್ನ ನಾನು ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ ಸ್ಪಷ್ಟವಾಗಿ. ನಮ್ಮವರು 5 ವರ್ಷ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಜಿಲ್ಲಾ ಪಂಚಾಯತ್ ನಡೆದಂಥ ಚುನಾವಣೆ ಬೆನ್ನಲ್ಲೇ ಇಬ್ಬರು ಸೇರಿ ಮೈತ್ರಿ ಸರ್ಕಾರವನ್ನು ಮಾಡಿದ್ದೀವಿ. ಯಥಾಸ್ಥಿತಿ ಮುಂದುವರಿತಿದೆ ಹೊರತಿದೇನು ಹೊಸ ಮೈತ್ರಿ. ನಿನ್ನೆ ರಾತ್ರಿವರೆಗೂ ಜೆಡಿಎಸ್ ಬಿಜೆಪಿ ನಾಯಕರು ಇದೇ ಜೋಶ್ನಲ್ಲಿದ್ರು. ವಿಧಾನಸೌಧದಲ್ಲಿ ಕಾಂಗ್ರೆಸ್ ಜೆಡಿಎಸ್ ದೋಸ್ತಿ ಇದ್ರು. ಪೂರ್ವ ಒಪ್ಪಂದದಂತೆ ಮೈಸೂರು ಜಿಲ್ಲಾ ಪಂಚಾಯತ್ನಲ್ಲೂ ನಾವೇ ಅಧಿಕಾರ ನಡೆಸ್ತೀವಿ ಅಂತ ಹೇಳಿದ್ರು. ಒಂದು ವೇಳೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡ್ರೆ ಸಿದ್ದರಾಮಯ್ಯ ಅವರ ಮಾತು ಕೇಳಬೇಕಾಗುತ್ತೆ ಅಂತ ಬಿಜೆಪಿ ಜೊತೆಯೇ ಮತ್ತೆ ಅಧಿಕಾರಕ್ಕೇರಲು ಮುಂದಾಗಿದ್ರು. ಆದ್ರೆ ರಾತ್ರಿ ವೇಳೆಗೆ ದೊಡ್ಡಗೌಡರು ದಳಪತಿಗಳಿಗೆ ದೊಡ್ಡ ಶಾಕ್ ಕೊಟ್ರು. ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಬಿಗ್ ಟ್ವಿಸ್ಟ್. ಮೈತ್ರಿ ಧರ್ಮ ಪಾಲಿಸುವಂತೆ HDD ಆದೇಶ.
ಹೀಗೊಂದು ಬಿಗ್ ಟ್ವಿಸ್ಟ್ ಅನ್ನ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡ ಕೊಟ್ರು. ಕಾಂಗ್ರೆಸ್ ಉಸ್ತುವಾರಿ ಕೆ.ಸಿ. ವೇಣುಗೋಪಾಲ್ ಹಾಗೂ ಎಚ್.ಡಿ. ದೇವೇಗೌಡರು ಮಾತುಕತೆ ನಡೆಸಿದ್ರು. ರಾಜ್ಯದಲ್ಲಿ ಇರುವಂತೆ ಮೈಸೂರು ಜಿಲ್ಲಾ ಪಂಚಾಯತ್ನಲ್ಲೂ ಮೈತ್ರಿ ಧರ್ಮವನ್ನ ಪಾಲಿಸಿ ಅಂತ ಜೆಡಿಎಸ್ ನಾಯಕರಿಗೆ ಎಚ್.ಡಿ. ಆದೇಶ ಹೊರಡಿಸಿದ್ರು. ದೊಡ್ಡಗೌಡ್ರ ಆದೇಶಕ್ಕೆ ತಂಡ ಹೊಡೆದ ಜೆಡಿಎಸ್ನ ಸಚಿವ ಸಾರಾ ಮಹೇಶ್ ರಾತ್ರೋರಾತ್ರಿ ಸುದ್ದಿಗೋಷ್ಠಿ ನಡೆಸಿ ಮೈಸೂರು ಜಿಲ್ಲಾ ಪಂಚಾಯತ್ನಲ್ಲೂ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಮುಂದುವರಿಸ್ತೀವಿ ಅಂದ್ರು. ಬಿಜೆಪಿಯವರು ಉಪಾಧ್ಯಕ್ಷರಿಗೆ ರಾಜೀನಾಮೆ ಕೊಟ್ಟಿರೋದ್ರಿಂದ ಅವ್ರಿಗೆ ಉಪಾಧ್ಯಕ್ಷರು ಕೊಡಬೇಕು ಅಂತೇಳಿ ಈ ವಿಚಾರವಾಗಿ ರಾಷ್ಟ್ರೀಯ ನಾಯಕರ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ಇವತ್ತು ಸಂಜೆ ನನಗೆ ಮತ್ತು ಜಿ.ಟಿ. ದೇವೇಗೌಡರಿಗೆ ಪಕ್ಷದ ಹೈಕಮಾಂಡ್ ನಿರ್ದೇಶನ ಕೊಟ್ಟಿದೆ. ಅಧ್ಯಕ್ಷರು ಪರಿಮಳ ಶ್ಯಾಮ್ ಅವ್ರನ್ನೇ ಜೆಡಿಎಸ್ಗೆ ಮಾಡಿ ಉಪಾಧ್ಯಕ್ಷರನ್ನ ಕಾಂಗ್ರೆಸ್ಗೆ ಬಿಟ್ಟುಕೊಡಬೇಕು. ಜೊತೆಗೆ ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಇದೆ. ಈ ಮೈಸೂರು ನಗರದಲ್ಲಿ ಏನೇ ಒಪ್ಪಂದ ಆಗಿದ್ರೂ ಸಹ ಅವತ್ತಿನ ಪರಿಸ್ಥಿತಿನೂ ಬೇರೆ. ಜಿಲ್ಲಾ ಪಂಚಾಯಿತಿಯಲ್ಲೂ ಸ್ಥಳೀಯ ನಾಯಕರಿಗೆ ನಿರ್ಧಾರವನ್ನು ಬಿಟ್ಟಿದ್ದರು. ನಿನ್ನೆವರೆಗೂ ಸಹ ಸ್ಥಳೀಯ ನಾಯಕರ ಕೂತು ಚರ್ಚೆಯನ್ನು ಮಾಡಿ ಇವತ್ತು ಬೆಳಗ್ಗೆನೂ ಸಹ ನಿರ್ಧಾರವನ್ನು ಪ್ರಕಟ ಮಾಡಿದ್ರು. ಆದರೆ ಹೈಕಮಾಂಡ್ ಆದೇಶ ಬಂದಂಥ ಸಂದರ್ಭದಲ್ಲಿ ಅವರ ಆದೇಶವನ್ನು ನಾವು ಪಾಲನೆ ಮಾಡುವಂಥದ್ದು. ದೊಡ್ಡಗೌಡ್ರ ಆದೇಶದಂತೆ 49 ಸದಸ್ಯರ ಬಲಾಬಲದಿಂದ 21 ಸ್ಥಾನ ಪಡೆದಿರೋ ಜೆಡಿಎಸ್ಗೆ ಅಧ್ಯಕ್ಷ ಸ್ಥಾನ, 20 ಸ್ಥಾನ ಪಡೆದಿರೋ ಕಾಂಗ್ರೆಸ್ಗೆ ಉಪಾಧ್ಯಕ್ಷ ಸ್ಥಾನ ಸಿಗಲಿದೆ. 8 ಸ್ಥಾನ ಗೆದ್ದು ಉಪಾಧ್ಯಕ್ಷ ಸ್ಥಾನ ಸಿಗೋ ಆಸೆಯಲ್ಲಿದ್ದ ಬಿಜೆಪಿ ಕನಸು ಭಗ್ನವಾಗಿದೆ. ಇದು ಒಂದು ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಇದೆ. ಇನ್ನೊಂದು ನಾವಿಬ್ಬರು ಒಬ್ರಿಗೊಬ್ಬರು ಅಲಯನ್ಸಲ್ಲಿ ತೀರ್ಮಾನವನ್ನು ತೆಗೆದುಕೊಂಡು ಮಾಡಿದ್ದು. ನಮ್ಮಿಂದ ಅವರು ಅಧಿಕಾರ ಮಾಡಿದರು, ಅವರಿಂದ ನಾವು ಅಧಿಕಾರ ಮಾಡಿದ್ವಿ. ಇದು ಒಂದು ಪಕ್ಷದ ನಾಯಕರು ಹೈಕಮಾಂಡ್ ತೀರ್ಮಾನ ತಗೊಂಡಾಗ ನಮಗಿನ್ನ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಯೋಚನೆ ಮಾಡುವಂಥ ಶಕ್ತಿ ರಾಷ್ಟ್ರದ ನಾಯಕರಿಗೆ ಇರ್ತದೆ. ಸಿದ್ದರಾಮಯ್ಯರನ್ನ ಕಟ್ಟಿಹಾಕಲು ಮುಂದಾಗಿದ್ದ ಸಚಿವ ಜಿ.ಟಿ. ದೇವೇಗೌಡ ಹಾಗೂ ಸಾರಾ ಮಹೇಶ್ ಅವರಿಗೆ ದೊಡ್ಡಗೌಡ್ರ ಆದೇಶ ಶಾಕ್ ಕೊಟ್ಟಿದ್ದು ಮುಖಭಂಗವಾಗಿದೆ. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು. ಇದಾಗಿತ್ತು ಇವತ್ತಿನ ಬ್ರೇಕ್ಫಾಸ್ಟ್ ನ್ಯೂಸ್.